ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದೆ ಬಿಜೆಪಿ. ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಕಾರಣವನ್ನ ಬಿಚ್ಚಿಟ್ಟ ಪೊಲೀಸರು ಬಿಡುಗಡೆ ಮಾಡಿದಂತಹ ಕೇಸ್ ಲಿಸ್ಟ್ ಅಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ. ಬಹಳ ದೊಡ್ಡ ಪ್ರಕರಣವಾಗಿ ಮಾರ್ಪಾಡಾಗ್ತಾ ಇದೆ. ಇದು ದೀರ್ಘಕಾಲ ಬಾಕಿ ಉಳಿಸಿಕೊಂಡಂತಹ ಪ್ರಕರಣ ಇದು ಅಂತ ಹೇಳಿದ್ದಾರೆ ಪೊಲೀಸರು. ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಕಾರಣ ಏನು ಅನ್ನೋದನ್ನ ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ಕೇಸ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು. ಆ ಲಿಸ್ಟ್ ನೋಡ್ತಾ ಇದ್ರೆ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗತ್ತೆ. 31 ವರ್ಷಗಳ ನಂತರ ರಾಮ ಜನ್ಮಭೂಮಿ ಹೋರಾಟದಲ್ಲಿ ನಡೆದಂತಹ ಗಲಭೆಯ ಆರೋಪಿಯ ಬಂಧನದ ನಂತರ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ, ಚರ್ಚೆಯಾಗ್ತಾ ಇದೆ. ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವಾಗಿಸಿಕೊಂಡು ಪ್ರತಿಭಟನೆ ಕೂಡ ಧುಮುಕಿರುವಂತದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆದಂತಹ ರೇಣುಕಾ ಸುಕುಮಾರ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತೇನೆ. ಮೇಡಮ್, ಇಷ್ಟೊಂದು ಸೆನ್ಸಿಟಿವ್ ಯಾಕಾಯ್ತು ಮೇಡಮ್ ಈ ಕೇಸ್? ಸೊ ಸೆನ್ಸಿಟಿವ್ ಅನ್ನೋದಕ್ಕಿಂತ ಮೊನ್ನೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೀವಿ ನಾವು, ದಿಸ್ ವಾಸ್ ಅ ರೊಟೀನ್ ಎಕ್ಸಸೈಸ್. ರೊಟೀನ್ ಆಗಿ ಬೇರೆ ಕೇಸಸ್ಸಲ್ಲಿ, ಬೇರೆ 26 ಕೇಸಸ್ಸಲ್ಲಿ 36 ಜನ ಬೇರೆ ಬೇರೆ ಲಾಂಗ್ ಪೆಂಡಿಂಗ್ ಕೇಸಸ್ಸಲ್ಲಿ ಮಾಡಿದ್ದೀವಿ. ಸೊ ದಿಸ್ ವಾಸ್ ಜಸ್ಟ್ ಅನ್ ಅದರ್ ರೈಟ್ ಕೇಸ್ ಆಸ್ ಅ ಪಾರ್ಟ್ ಆಫ್ ರೆಗ್ಯುಲರ್ ಡ್ಯೂಟಿ ಮಾಡಿರೋದು ಅದು. ಈಗ ನೀವು ಲಾಂಗ್ ಪೆಂಡಿಂಗ್ ಕೇಸಸ್ ಅಲ್ಲಿ ಇದುವರೆಗೆ ಈ ಪ್ರಕರಣ ಅಲ್ಲದೇನೆ ಬೇರೆ ಪ್ರಕರಣ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ? ಈ ಒಂದು ವರ್ಷ 2023 ಅಲೋನ್ 1 ಫುಲ್ ಇಯರ್ ಅಲ್ಲಿ 26 ಪ್ರಕರಣದಲ್ಲಿ 36 ಆರೋಪಿಗಳನ್ನ ಪತ್ತೆ ಹಚ್ಚಿದೀವಿ, ಪತ್ತೆ ಟ್ರೇಸ್ ಮಾಡಿದೀವಿ, ಅರೆಸ್ಟ್ ಮಾಡಿದೀವಿ. ಅಂದ್ರೆ ಈಗ ಬಿಜೆಪಿ ಬೇರೆ ಬೇರೆ ಅವರು ಅಲಿಗೇಷನ್ ಮಾಡೋದು ಕೇವಲ ಈ ಪ್ರಕರಣದಲ್ಲಿ ಮಾತ್ರ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ನೋ ಟೋಟಲ್ 26 ಕೇಸಲ್ಲಿ 36 ಜನ ಆರೋಪಿಗಳನ್ನ ಪತ್ತೆ ಹಚ್ಚಿದೀವಿ, ಅರೆಸ್ಟ್ ಮಾಡಿದೀವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಎಲ್ಲಾ ಕಮ್ಯುನಿಟಿ ನಮಗೆ ಬೇಸಿಕಲಿ ಲಾಂಗ್ ಪೆಂಡಿಂಗ್ ಕೇಸಸ್ ಅಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಎಲ್ಲ ಆರೋಪಿನ ನಾವು ಬಂಧನ ಮಾಡಿದ್ದೀವಿ. ಮೇಡಮ್, ಈ ಪ್ರಕರಣದಲ್ಲಿ ಈಗ ನಿನ್ನೆ ನಾವು ನೋಡ್ತಾ ಇದ್ವಿ, ಈಗ ಬಂಧಿತ ಶ್ರೀಕಾಂತ್ ಮೇಲೆ ಕೂಡ ಸುಮಾರು 14ಕ್ಕೂ ಹೆಚ್ಚು ಕೇಸ್ಗಳಿದೆ. ಏನೇನು ಕೇಸ್ಗಳಿದೆ? ಟೋಟಲ್ ಆತನ ವಿರುದ್ಧ 13 ಕೇಸಸ್ ಇದೆ. 13 ಕೇಸಸ್ ಮತ್ತೆ 3 PR ಕೇಸಸ್ ಇದೆ. ಟೋಟಲ್ 16 ಕೇಸಸ್. 13 ಕೇಸಸ್ ಅಲ್ಲಿ ಬೂಟ್ ಲೆಗ್ಗಿಂಗ್, ಕಲಬಟ್ಟಿ ಅಂತ ಏನ್ ಹೇಳ್ತೀವಿ ಅದರದ್ದು 5 ಪ್ರಕರಣ ಇದೆ. 5 ದೊಂಬಿ ಪ್ರಕರಣಗಳಿವೆ. ದೆನ್ ಅಸಾಲ್ಟ್ ಹರ್ಟ್ ಕೇಸಸ್ ಇದೆ. ಪ್ಲಸ್ 41D CRPC ಕೇಸ್ ಇದೆ. ಪ್ಲಸ್ ನಾ ಈಗಲೇ ಹೇಳಿದ ಹಾಗೆ 3 ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ಸ್ ಸಹ ಅವನ ಮೇಲೆ ಇದೆ. ಈ ಪ್ರಕರಣ 92 ಡಿಸೆಂಬರ್ 5 FIR ಸಂಬಂಧಪಟ್ಟಂಗೆ ಇದು LPC ಆಗಿದ್ದು ಯಾವಾಗ? 2006 ಅಲ್ಲಿ. 2006 ಅಲ್ಲಿ LPC ಆದ್ರೆ ಇಷ್ಟು ಲಾಂಗ್ ಡ್ಯೂರೇಷನ್ ಯಾಕಾಯ್ತು ಆತನ ಬಂಧನಕ್ಕೆ? ಅಂದ್ರೆ ಈಗ ನಾವು ನೋಡಿದಾಗ ನೀವು ಹೇಳಿದ್ರೆ ಪ್ರಿಕಾಷನ್ಸ್ ಕಾರಣಕ್ಕಾಗಿ 2018ರಲ್ಲೂ ಆತನ ಕರೆಸಿ DCP ಎದುರಿಗೆ ಮುಚ್ಚಳಿಕೆ ಬರೆಸಿಕೊಳ್ಳಲಾಗಿದೆ, 2009ರಲ್ಲೂ ಬರೆಸಿಕೊಳ್ಳಲಾಗಿದೆ. ಅವಾಗ ಯಾಕೆ ಆತನ ಅರೆಸ್ಟ್ ಮಾಡಲಿಲ್ಲ, ಈಗ ಯಾಕೆ ಮಾಡಿದ್ರು? ಅಲ್ಲ, ದಿಸ್ ವಾಸ್ ಜಸ್ಟ್ ಈ ಪರ್ಟಿಕ್ಯುಲರ್ ಕೇಸ್ ಪೆಂಡಿಂಗೇ ಉಳಿದಿತ್ತು LPC ಪ್ರಕರಣಗಳು. ಈ LPC ಪ್ರಕರಣಗಳನ್ನ ವಿಲೇ ಮಾಡೋ ಉದ್ದೇಶದಿಂದ ಪಟ್ಟಿ ಮಾಡಿಕೊಂಡು ಆಸ್ ಅ ರೆಗ್ಯುಲರ್ ಎಕ್ಸಸೈಸ್ ಇವಾಗ ಹೇಳಿದ್ನಲ್ಲ 26 ಪ್ರಕರಣಗಳಲ್ಲಿ ಟೋಟಲ್ ನಮ್ಮ ಹುಬ್ಳಿ ಧಾರವಾಡದಲ್ಲಿ 150 ಆ ತರ ಲಾಂಗ್ ಪೆಂಡಿಂಗ್ ಕೇಸಸ್ ಇದೆ. ಕಾಲಕ್ಕೆ ಈ ಲಾಂಗ್ ಪೆಂಡಿಂಗ್ ಕೇಸಸ್ ಅಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯಾರ್ಯಾರು ಇನ್ನ ಕೇಸಲ್ಲಿ ಪತ್ತೆ ಆಗಿಲ್ಲ, ಇನ್ನ ಕೇಸಲ್ಲಿ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋದು ಯಾವ ಕೇಸಸ್ ಇದೆ ಅದನ್ನ ಒಂದು ಕಾಲಕ್ಕೆ ಮಾಡ್ತಾ ಹೋಗ್ತಾರೆ. ಆ ತರ ಈ ಕೇಸಲ್ಲಿನೂ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗಿದೆ. 2006 ಅಲ್ಲಿ ಅದು ಕೇಸ್ ಬಂದಾಗ ಮೇಡಮ್ ಆ ನಂತರ ಪೊಲೀಸರ ಎದುರಿಗೆ ಅರೆಸ್ಟ್ ಆಗಿದ್ದಾನೆ. ಈಗ ಅವರು ಸಂಶಯ ವ್ಯಕ್ತಪಡಿಸ್ತಾ ಇರೋದೇನಂದ್ರೆ ಅವಾಗ ಬಂಧನ ಮಾಡಲಿಲ್ಲ, ಈಗ ಬಂಧನ ಮಾಡ್ತಾ ಇದ್ರೆ ಇಟ್ಸ್ ನಾಟ್ ಅ ಬಂಧನ. ಇದು ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್, ಈ ಕೇಸ್ ಕ್ಲೋಸ್ಗೆ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಿತ್ತು. ವಿ ಹ್ಯಾವ್ ಜಸ್ಟ್ ಪ್ರೊಡ್ಯೂಸ್ಡ್. ಇದು ಪೊಲೀಸ್ ಆಯುಕ್ತರ ಸ್ಪಷ್ಟನೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಅನಂತ್ ಜೊತೆ ಗುರುರಾಜ್ ಹುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.